ಜೊತೆ ಕುಡಿ ಕುಡಿ ಕಾಡಿ ಕಾಡಿ ಮಾಡಿ ಮಾಡಿ ರಾಡಿ ಮಾಡಲೇಡಿ ನೋಡಿ 20 ಹತ್ತಿಗೆ ಸಾಕು ಸಂಪತ್ತು ಅಯ್ಯಯ್ಯೋ ಸಂಪತ್ತು ಸಾತ್ತಿಗೆ ಬಂತು ಆಪತ್ತು ಕಂಡ್ಕೊಂಡ್ಯ ಆಪತ್ತು ಸಂಸಾರ ಸಂಚಾರ ಎತ್ತು ಏರಿಗೆ ಕೋಣ ನೀರಿಗೆ ಹಿಂದೀರ ಅಭಂಡಾಟ ಗಂಡ ಬೀಳುವ ಗುಂಡಿ ಇಂತೆದ್ದು ಹಸ್ಬೆಂಡು ಮುಂದು ಹೆಂಡ ಕೈಯಲ್ಲಿ ಬೆಂಡು ಅಮ್ಮವರು ಗುಮ್ಮವರು ಗಂಡ ಇಲ್ಲಿ ಬರಿ ಕಾಚಂಡು ಎಲ್ಲ ಗ್ರಹಚಾರ ಹತ್ತಿಗೆ ಸಾಕು ಸಂಪತ್ತು ಅಯ್ಯಯ್ಯೋ ಸಂಪತ್ತು ಸಾತ್ತಿಗೆ ಬಂತು ಆಪತ್ತು ಕಂಡ್ಕೊಂಡ್ಯ ಆಪತ್ತು ಭಾವನೆನೇ ಅರ್ಥ ಮಾಡ್ಕೊಳಲ್ಲ. ಅಕ್ಕ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಮದುವೆ ದಿನದ ಹಾರ್ದಿಕ ಶುಭಾಶಯಗಳು. ಏನಿವತ್ತು ಸಕ್ಕ ಟ್ರೀಟಾ? ಕೊಡಿಸ್ತೀನಿ ಕಣೋ, ನಿಮ್ಮೆಲ್ಲಾರ್ಗು ನೆನ್ಪಿದೆ, ಆದ್ರೆ ನಿಮ್ ಭಾವನ್ ನೆನ್ಪಿರ್ಬೇಕಲ್ಲ. ಯಾಕೆ ನೆನ್ಪಿರಲ್ಲ? ಇವತ್ತಿನ ದಿವ್ಸನೇ ತಾನೆ ಭಾವ ಸ್ವಾತಂತ್ರ್ಯ ಕಳ್ಕೊಂಡಿದ್ದ. ಸಂಪತ್ತು ದೊಡ್ಡದಾಗಿ ಪ್ರೋಗ್ರಾಮ್ ಹಾಕೊಂಡಿರ್ತಾನೆ, ನಿನಗ್ ಗೊತ್ತಿರಲ್ಲ ಅಷ್ಟೇ. ಒಳಗೋಗಿ ನೋಡಮ್ಮ, ನಾವ್ ಆಮೇಲೆ ಬರ್ತೀವಿ. ರೀ ರೀ ಎದ್ದೇಳ್ರಿ. ಏನೇ ಅದು? ಓ ಏನಾಯ್ತು ಬೆಡ್ ಮೇಲೆ ನಮಸ್ಕಾರ? ಇವತ್ ಎಂತ ವಿಶೇಷವಾದ ದಿನ ಅಂತ ನಿಮಗ್ ಗೊತ್ತಿಲ್ವಾ? ಮರಿ ಇಂಥ ವಿಶೇಷವಾದ ದಿನನ ನಾನು ಯಾವತ್ತಾದ್ರೂ ಮಾಡ್ತಿದ್ದೀನ? ಕಣ್ ಮುಚ್ಕೊ. ಕಂಡ್ಬಿಡು, ನೆಕ್ಲೆಸ್. ಇವತ್ ನಮ್ಮಿಬ್ರು ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಬೆಟ್ಟದ ಭೈರವೇಶ್ವರ ರೀ, ನಿಮಗ್ ನನ್ ಮೇಲೆ ಅದೆಷ್ಟು ಪ್ರೀತಿ ಇದೆ, ನನ್ ಭಾವನೆಗಳನ್ನ ಅದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ರೀ ರೀ ಎದ್ದೇಳ್ರಿ. ಏನೇ ಅದು? ಏನೇ ಇದು ಬೆಡ್ ಮೇಲೆ ನಮಸ್ಕಾರ? ಇವತ್ತೇನ್ ವಿಶೇಷ ಅಂತ ನಿಮಗ್ ಗೊತ್ತಿದೆ ಅಲ್ವಾ? ಅಂತ ವಿಶೇಷತೆ ಏನೇ ಬಂದಿದೆ? ಯಾರಾದ್ರೂ ಹುಟ್ಟಿದ ದಿನನ ಇಲ್ಲ ಯಾರಾದ್ರೂ ಢಮ್ ಅಂದ್ರ? ಏನಿದು ನನ್ನ ಭವಿಷ್ಯದಲ್ಲಿ ಗೃಹ ಕಲಹ ಅಂತ ಬಂದಿದೆ. ಹಾಗಾದ್ರೆ ನಿಮ್ಗೆ ಇವತ್ತೇನ್ ವಿಶೇಷ ಅಂತ ನೆನಪಿಲ್ವಾ? ಇಲ್ಲ ಕಣೆ. ನಿಜ ಹೇಳಿ, ನಿಮಗ್ ನಿಜವಾಗ್ಲೂ ನೆನಪಿಲ್ವಾ? ನೆನಪಿಲ್ಲ ಅಂತ ಹೇಳ್ತಾ ಇದೀನಲ್ಲ. ಇನ್ನು ಒಂದೇ ಒಂದ್ ಚಾನ್ಸ್ ಕೊಡ್ತೀನಿ, ನೆನಪು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯ? ಏನ್ ಮಾಡ್ತೀನ ಕೇಳ್ರಪ್ಪ, ಕೇಳಿ. ಬಂಡ್ರಪ್ಪ ಬನ್ನಿ, ಬಂಡ್ರಪ್ಪ ಬನ್ನಿ. ಕೇಳ್ರಪ್ಪ ಕೇಳಿ, ಬಂಡ್ರಪ್ಪ ಬನ್ನಿ. ಇಷ್ಟೇ ಜನನಾ? ಬೆಳಗ್ಗೆ ನಿನ್ ಮಾತಾಡಕ್ಕೆ ನೀವು ಎಷ್ಟು ಜನ ಬರ್ತಾರಕ್ಕ? ಪರವಾಗಿಲ್ಲ, ಅದೇನಂತ ಹೇಳಿ ಆಂಟಿ. ನೀವೇ ಹೇಳಿ, ಇದು ನ್ಯಾಯನ, ನೀತಿನ, ಧರ್ಮನ? ಇವತ್ತು ತುಂಬಾ ವಿಶೇಷವಾದ ದಿನ, ಅದು ಏನು ಅಂತ ನಮ್ಮ ಯಜಮಾನ್ರು ಕೇಳಿದ್ರೆ ಅವ್ರಿಗೆ ನೆನಪೇ ಇಲ್ಲ. ಇದು ಸರಿನಾ? ಸಂಸಾರದ ವಿಶೇಷವಾದ ದಿನನ ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೆ ಇಂಥವ್ರನ್ನ ಗಂಡ ಅಂತ ಕರಿಬೇಕಾ? ಇಲ್ಲ ಇಲ್ಲ, ಏನೋ ಆಗೋಯ್ತು. ಎಲ್ರು ನಿಮ್ ಮನೆಗೆ ಹೊರಡಪ್ಪ. ಮರಿ ಹಿಂಗ್ ಒಳಗಡೆ ನಡಿ. ಏನು ವಿಶೇಷವಾದ ದಿನ ಅಂತ ಹೇಳು. ಸಂಪತ್ತು, ನೀನ್ ಹೆಂಡತಿ ಹೇಳ್ತಿರೋದು ನಿಜಪ್ಪ. ಇಂಥ ವಿಶೇಷವಾದ ದಿನಾನ ನೀನ್ ನೆನ್ಪಿನಲ್ಲಿ ಇಟ್ಕೋಬೇಕಾಗಿತ್ತು. ಅದು ನಿಮ್ ಕೈಯಲ್ಲಿ ನೆನ್ಪಿಟ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಮದ್ವೆ ಯಾಕಾದ್ರು? ಸಾರ್, ಇವತ್ ಏನ್ ದಿನ ಅಂತ ನೆನಪಿಸ್ಕೊಂಡು ಹೇಳಿ ಸಾರ್. ಅಲ್ಲಿವರೆಗೂ ಇಲ್ಲೇ ಇರ್ತೀವಿ. ನೆನಪಾಯ್ತು, ನೀವೆಲ್ಲ ಹೊರಡಿಪ. ಗುಡ್. ಅಲ್ವೇ, ಏನು ವಿಶೇಷವಾದ ದಿನ ಅಂತ ನನಗೆ ಹೇಳಿದೆ, ರಸ್ತೆಗೆ ಹೇಳಿದ್ರೆ ನನಗೆ ಹೇಗೆ ತಿಳಿಯುತ್ತೆ? ಹಾಗಾದ್ರೆ ನಿಮ್ಗಿನ್ನೂ ನೆನಪಾಗಿಲ್ಲ? ನೆನಪಾಗುತ್ತೆ ಬಿಡು. ಇವತ್ ಸಂಜೆ ಒಳಗೆ ನೆನಪಾಗ್ಬೇಕು, ಇಲ್ಲ ಅಂದ್ರೆ ಮನೆ ಮುಂದೆ 1000 ಜನ ಸೇರಿಸ್ತೀನಿ. ಮನೆಗೆ ಯಾಕಪ್ಪ ಹೋಗುದೆ? ನಿಮಗಲ್ಲ ಸರ್, ಮನೆ ಕೆಲಸ ಮಾಡ್ಸೋಣ ಅಂದ್ರೆ ಆ ಕೆಲ್ಸದಾಳು ಇನ್ನೂ ಬರ್ಲಿಲ್ಲ. ಗಂಟೆ 12 ಆಯ್ತು, ಅವನಿಗೆ ಮುಗಿಸಿದ್ದೆ. ಓ ಹಾಗ? ಶನಿವಾರ ಅಂದ್ರೆ ಕರೆಕ್ಟ್ ಬಂದ್ಬಿಡ್ತಾರೆ ಸರ್. ಅದು ಯಾಕೆ? ಅವತ್ ಪೇಮೆಂಟ್ ಕೊಡ್ತೀನಲ್ಲ ಅದಕ್ಕೆ. ಓಹೋ, ಬಟವಾಡೆ. ಸರ್, ನೀವು ಸಂಪತ್ ಅಲ್ವಾ? ಹೌದು, ನಾನೇ ಸಂಪತ್ತು.
ಇವತ್ತು ನಿಮ್ಮ ಏನೇನು ವಿಶೇಷ ಇದೆ ಅಂತೆ? ಅಂತ ವಿಶೇಷತೆ ಏನೂ ಇಲ್ಲ. ಒಂದು ವೇಳೆ ನಾನು ಸತ್ರೆ ನನ್ನ ತಿಥಿ ಮಾಡ್ತಾರೆ ಅಷ್ಟೇ. ಹೌದಾ ಸರ್? ತಿಥಿಗೂ ಪ್ರೆಸೆಂಟೇಷನ್ಗೂ ಏನ್ ಸರ್ ಸಂಬಂಧ? ಏನ್ರಿ ಅದು ಪ್ರೆಸೆಂಟೇಷನ್? ಯಾರೋ ಮಾತಾಡ್ಕೊಳ್ತಾ ಇದ್ರು, ಹೆಂಡತಿ ಒಂದು ಉಡುಗೊರೆ ಸಾಕೊಡಲ್ಲ ಈ ಮನುಷ್ಯ ಅಂತ. ನಾನು ನನ್ನ ಹೆಂಡತಿಗೆ ಪ್ರೆಸೆಂಟೇಷನ್ ಕೊಡ್ತೀನೋ ಬಿಡ್ತೀನೋ ಅದನ್ನೆಲ್ಲ ಬೇರೆಯವ್ರು ಯಾತಕ್ರಿ ಮಾತಾಡ್ಕೋಬೇಕು? ಅಷ್ಟಕ್ಕೂ ನಾನು ಮನುಷ್ಯನೇ ಅಲ್ಲ. ಇದನ್ ಮೊದ್ಲೇ ಹೇಳ್ಬಾರ್ದಿತ್ತ? ಇವತ್ತು ನಮ್ಮ ಮನೆಯಲ್ಲಿ ಅಂತ ವಿಶೇಷತೆ ಏನಿದೆ ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ನೆಟ್ಟಗೆ ನಿಂತಿರುವ ಲೈಟ್ ಕಂಬಗಳೇ ಕಂಬನೇ ಇಲ್ವಲ್ಲಪ್ಪ. ತಣ್ಣಗೆ ಒಡ್ಡೊಡ್ಡಾಗಿ ಬೆಳೆದಿರುವ ಮರಗಳೇ, ಇಂದು ನಮ್ಮ ಮನೆಯಲ್ಲಿ ಅಂತ ವಿಶೇಷತೆ ಏನಿದೆ ಎಂದು ನೀವು ಬಲ್ಲಿರಾ? ಏನ್ ಸರ್ ಮರದ ಜೊತೆ ಮಾತಾಡ್ತಿದ್ದೀರಾ? ಹಾಗೇನಿಲ್ಲಪ್ಪ, ನನ್ನ ಪಾಡಿಗೆ ನಾನು ಮಾತಾಡ್ತಾ ಇದ್ದೆ, ನಿನ್ನ ಪಾಡಿಗೆ ನೀನು ಹೋಗ್. ಸರ್ ನಿಮ್ ಮನೇಲಿ ಜನ ಸೇರಿರೋ ಹಾಗಿತ್ತು. ಬೆಳಗ್ಗೆ ನಾನು ಬರೋವಾಗ ತಾನೇ ಚೆನ್ನಾಗಿದ್ದಲ್ಲ ಮರಿ. ಸರ್ ಅಂತದ್ದೇನೋ ಆಗಿಲ್ಲ, ಅಲ್ಲಿ ಸೇರಿರೋ ಜನ ಈ ಮನೇಲಿ ಏನೋ ವಿಶೇಷ ಇದೆ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ನಮ್ಮ ಮನೆಯಲ್ಲಿ ಸಿನಿಮಾ ತೋರಿಸ್ತಾ ಇರ್ಬೇಕು. ಹೌದಾ ಸರ್? ಸುಮ್ಮನೆ ಹೋಗ್ರಿ. ನನ್ ಯಾಕೆ ಬೈತೀರಾ ಸರ್? ನಿಮ್ ಹೆಂಡತಿನ ಹೇಳ್ತಾ ಇದ್ರು ಇವತ್ತೇನೋ ವಿಶೇಷ ಇದೆ, ನಮ್ಮ ಯಜಮಾನರು ಮರ್ತಿದಾರಂತ. ಅದನ್ನ ಯೋಚನೆ ಮಾಡಿ. ನಮ್ಮನೆ ವಿಷಯ ನಿಮ್ಗೆ ಯಾಕ್ರಿ? ನಿಮ್ ಪಾಡಿಗೆ ನೀವು ಹೋಗಿ. ನೀವ್ ಹೇಳ್ತಾ ಇರೋದು ನಿಜಾನೇ, ನಮ್ಗೆ ಯಾಕೆ ಕಂಡವ್ರ ಮನೆ ವಿಷಯ? ಇವತ್ತು ಮನೆಗೆ ಹೋಗಿ, ನಿಮ್ಗೆ ಹಬ್ಬ ಕಾದಿದೆ. ಒಂದ್ ನಿಮಿಷ ಸರ್. ಏನ್ರಿ ನಿಮ್ ಗೋಳು? ನಂದಲ್ಲ ಸರ್, ನಿಮ್ದು ಗೋಳು. ಅದೇನು ಅಂತ ಬೇಗ ಹೋದ್ರಿ, ನಾನು ಅರ್ಜೆಂಟ್ ಆಗಿ ಯಾರಿಗೋ ಫೋನ್ ಮಾಡ್ಬೇಕು. ಯಾಕೆ ಸರ್ ನಿಮ್ ಹೆಂಡತಿ ಈ ತರ ಗೋಳು ಇಕ್ಕೋತೀರಾ? ನಾನ್ ಎಲ್ರಿ ಗೋಳು ಹೋಯ್ಕೊಂಡೆ? ಇವತ್ತೇನೋ ಮರ್ತಿದ್ದೀರಲ್ಲ. ಏನನ್ನ? ನಿಮ್ ಮನೆಯಲ್ಲಿ ಇವತ್ತೇನೋ ವಿಶೇಷ ದಿನ ಅಂತೆ. ಚರ್ಮ ಸುಲಿತೀನಪ್ಪ? ಇಲ್ಲ, ಅಲಿತೀನಿ. ಆ ಚಪ್ಪಲಿನ ಯಾಕಪ್ಪ ನನ್ ಮುಂದೆ ಹಿಡಿತೀಯ? ಸಾರ್ ನಿಮ್ ಹೆಂಡತಿ ಏನೋ ಮನಸ್ನಾಗ ಇಟ್ಕೊಂಡ್ಬಿಟ್ಟವ್ರೆ. ಅವ್ರಿಗೊಂದ್ ಜೊತೆ ಚರ್ಮ ಚಪ್ಪಲಿ ಕೊಟ್ಟು ಸಮಾಧಾನ ಮಾಡಬಾರ್ದ ಸಾ? ಓ ದಡ್ಡ, ಚಪ್ಪಲಿ ತಗೊಂಡೋಗಿ ಕೊಟ್ರೆ ಯಾರಾದ್ರೂ ಸಮಾಧಾನ ಆಗ್ತಾರ? ಮತ್ತೆ ನಿಮ್ ಮನೇಲಿ ವಿಶೇಷ ದಿನ ಅಂತೆ. ವೆಂಕಟೇಶ, ಆ ವಿಶೇಷ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು? ಸಾ ಅಲ್ಲಡಿ ತರ್ಲೆ ಹುಡುಗ ಬರ್ತಾವನೆ, ಅವನು ಕೇಳಿದ್ರೆ ಎಲ್ಲಾ ವಿಷಯನೂ ಗೊತ್ತಾಗ್ಬಿಡ್ತದೆ. ಮಾತಾಡ್ತಾ ಇದ್ದೀನಿ, ನೀನೊಬ್ಬ ಸ್ವಲ್ಪ ನಿಂತ್ಕೊಳ್ಳೋ ಶನಿ. ನಾನ್ ಶನಿ ಅಲ್ಲ ಶ್ರೀನಿ. ಅಪ್ಪ ಶ್ರೀನಿವಾಸ, ಇವತ್ತು ನಮ್ಮ ಮನೆಯಲ್ಲಿ ಏನೋ ವಿಶೇಷವಾದ ದಿನ ಅಂತೆ. ಅದ್ ಏನು ಅಂತ ಸ್ವಲ್ಪ ಹೇಳ್ತೀಯಾ? ಪರವಾಗಿಲ್ಲ, ನೀವು ಇಂಟೆಲಿಜೆಂಟ್. ಇವತ್ತು ನಿಮ್ ಮನೇಲಿ ಹೇಳ್ಬೇಡ. ಪ್ಲೀಸ್ ಹೇಳ. ಅಯ್ಯೋ ಅಷ್ಟು ಗೊತ್ತಿಲ್ವಾ ಬಾಬಾ? ಇವತ್ತು ನೀನು ಹೇಳ್ಬೇಡ. ಆಯ್ತು, ನೀವೇ ಹೇಳಿ. ಅಲ್ಲಪ್ಪ, ನಿಮ್ ಮನೇಲಿ ಏನ್ ವಿಶೇಷ ಅಂತ ನಿಮಗೆ ಗೊತ್ತಾಗ್ಬೇಕು. ನಿಮಗೆ ಗೊತ್ತಿದ್ರೆ ಹೇಗೆ? ನಮಗಂತೂ ಗೊತ್ತಿದೆ, ನಾವು ಹೇಳಲ್ಲ. ಬರೋ ಅಪ್ಪ ಚಂದ್ರಮೌಳಿ, ಅಂತ ವಿಶೇಷವಾದದ್ದು ಏನು ಅಂತ ನೀನಾದ್ರೂ ನನಗೆ ಹೇಳ್ಬಾರ್ದಾ? ಅಕ್ಕ ಬಾವ್ ಬರ್ತಿದಾರೆ, ಹೋಗ್ ದಬಾಯಿಸು. ಬೇಡ ಬಿಡು, ಆ ಬೆಟ್ಟದ ಭೈರವೇಶ್ವರನೇ ವಿಚಾರಿಸ್ಕೋತಾನೆ. ತಗೊಳ್ಳಿ, ದೇವಸ್ಥಾನದ ಬಾಬತ್ತು. ಇವತ್ತು ಯಾಕೆ ದೇವಸ್ಥಾನಕ್ಕೆ ಹೋಗಿದ್ದೆ? ದೇವ್ರು ಕರ್ಸ್ಕೊಂಡಿದ್ದ, ಅದಕ್ಕೆ ಹೋಗಿದ್ದೆ. ಮರಿ, ನೀನ್ ದೇವ್ರನ್ನ ಎಷ್ಟೊಂದು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನಿಮ್ ಭಾವನೆನ ಅರ್ಥ ಮಾಡ್ಕೊಳ್ಳಿ. ಸರಿ, ದೇವ್ರ ಹತ್ರ ಏನ್ ಕೇಳ್ಕೊಂಡೆ? ನಿಮ್ಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ. ಒಳ್ಳೇದೇ ಮಾಡ್ದೆ. ನನಗೊಂದು ಒಳ್ಳೆ ಬುದ್ಧಿ ಬಂದ್ರೆ ನಿಮ್ಗೂ ಸ್ವಲ್ಪ ಕೊಡ್ತೀನಿ. ಇಲ್ಲಿ ಕಣ್ಣು ಮುಚ್ಕೋ. ಯಾಕೆ? ನೀನ್ ಕಣ್ಣು ಮುಚ್ಕೋ. ಕಣ್ಬಿಡು. ಶಾಲು ಚೆನ್ನಾಗಿದೆಯಾ? ಡೇಂಜರ್ ಕಲರು. ಇದನ್ನ ಯಾಕೆ ತಂದ್ರಿ? ಗೋಳಿ ಬಂದ್ ಗುದ್ಲಿ ಅಂತ. ನೀನೇ ಒಂದು ಗೂಳಿ ತಪ್ಪು ಕುತ್ಕೊಳ್ಳ. ಅಯ್ಯೋ, ನನ್ಗೆ ಕಲರ್ ಇಷ್ಟ ಆಗೋದಿಲ್ಲ. ಯಾಕೆ ಇದನ್ ತಂದ್ರಿ? ಯಾಕೆ ಅಂದ್ರೆ ನಿನ್ನ ಮದುವೆ ಆದ ದಿನ ನೆನಪಾಯ್ತು, ಅದಕ್ಕೋಸ್ಕರ ತಂದೆ. ನೋಡಿದ್ಯಾಕ ಬಾವನ್ಗೆ ಮದ್ವೆ ಆದ ದಿನ ನೆನ್ಪಿದೆ. ಸೀನೆ, ನನ್ಗೆ ಕಲರ್ ಇಷ್ಟ ಆಗೋದಿಲ್ಲ ಕಣೋ, ನನ್ಗಿದ್ ಬೇಡ. ಅಕ್ಕರೆ ನಿಮ್ ಮನೆಗೆ ಯಾವ್ದಾದ್ರು ಶೂ ಚಪ್ಲಿ ಪಾಲಿಸ್ ಮಾಡೋದೈತ್ರಾ? ಈ ಕಡೆ ಬನ್ನಿ. ಯಾವ್ದು ಶೂ ಚಪ್ಲಿ ಇಲ್ಲ ಪಾಲಿಶ್ಗೆ. ಈ ಶಾಲ್ ತಗೊಂಡೋಗು. ಈ ಶಾಲು ನನ್ಗ ಹಾಕವ್ರೆ. ಆ ದೇವ್ರು ನಿಮ್ನ ಚಂದ ಹಾಕಿಟ್ಟಿರ್ಲಿ. ಬುದ್ಧಿಶ ಮರಿ, ನಾನ್ ನಿನಗೆ ಅಂತ ಪ್ರೀತಿಯಿಂದ ತಂದಿದ್ದೀನಿ, ಅವ್ನ್ ಯಾತಕ್ ಕೊಟ್ಟೆ? ನನಗೆ ಆ ಕಲರ್
ಇಷ್ಟ ಇಲ್ಲ, ಅದಕ್ಕೆ ಕೊಟ್ಟೆ. ಆಂಟಿ ನಿಮ್ಗೆ ಯಾಕೆ ಆ ಕಲರ್ ಇಷ್ಟ ಆಗ್ಲಿಲ್ಲ? ಮತ್ತಿನ್ನೇನು, ಆ ಕೆಂಪ್ ಕಲರ್ ನೋಡಿದ್ರೆ ಇವ್ರಿಗೆ ನನ್ನ ಮದ್ವೆ ಆದ ದಿನ ನೆನಪಾಗತ್ತಂತ. ಅವ್ರು ಹೇಳಿದ್ರೆ ನನಗೆ ಕೋಪ ಬರೋದಿಲ್ವಾ? ಅಯ್ಯೋ ಏನಂತ ತಮಾಷೆ ಮಾಡಿರ್ತಾರೆ ಬಿಡಿ ಆಂಟಿ. ಎಂತ ಒಳ್ಳೆ ಕಲರ್ ಶಾಲ್ ಅದು. ಮೊನ್ನೆ ಐಶ್ವರ್ಯ ರೈ ಒಂದ್ ಫಿಲಮ್ ಅಲ್ಲಿ ಅಂತದೇ ಒಂದ್ ಕಲರ್ ಶಾಲ್ ಹಾಕೊಂಡಿದ್ರಂತೆ. ಅದನ್ನ ನೋಡ್ಬಿಟ್ಟು 3 ಜನ ಲವ್ ಮಾಡ್ತಾ ಇದಾರಂತೆ. ಅದಕ್ಕೆ ಅಪ್ಪ ನಾನು ಇತ್ತೀಚೆಗೆ ರೆಡ್ ಕಲರ್ ಡ್ರೆಸ್ಸೇ ಹಾಕತ್ತಾ ಇರೋದು. ನನಗೂ ಅಷ್ಟೇ ರೆಡ್ ಅಂದ್ರೆ ತುಂಬಾ ಇಷ್ಟ. ನೀ ತಪ್ಪು ನಿಂತ್ಕೊಳ್ಳೋ ಶನಿ. ನನ್ ಶನಿ ಎಲ್ಲ ಶೀನಿ. ಯಾವುದೋ ಒಂದು ಒಟ್ನಲ್ಲಿ ಇವಳು ಆ ಶಾಲನ್ನು ಅವನಿಗೆ ಕೊಟ್ಟಿದ್ದೇ ಒಳ್ಳೇದಾಯ್ತು. ಆಗೋದೆಲ್ಲ ಒಳ್ಳೇದಕ್ಕೆ. ಆಂಟಿ ಅಂಕಲ್ಗೆ ನಾನೇ ಆ ಕಲರ್ ಶಾಲ್ ತರಕ್ ಹೇಳಿದ್ದು. ಕೆಂಪು ಅಂದ್ರೆ ಕ್ರಾಂತಿ. ಆ ಕ್ರಾಂತಿಲಿ ಪ್ರೀತಿ ಇರುತ್ತೆ ಗೊತ್ತಾ? ನಿಮ್ಗೆ ವಿಷಯ ಗೊತ್ತೇ ಇರ್ಲಿಲ್ಲ. ಈಗೇನ್ ಮಾಡ್ತೀಯ ಅಕ್ಕ? ಜಾಗ ಬಿಡು ರೀ. ಏನು ಮತ್ತೆ ಅದೇನು ಅಂತ ಹೇಳ. ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಗಿಫ್ಟ್ ಕೊಡ್ತೀರಾ? ನೋಡ್ ಮರೆ, ನಾನ್ ನಿನಗೆ ಅಂತ ಶಾಲ್ ತಂದಿದ್ದು ಆಯ್ತು, ನೀನ್ ಅದನ್ನ ಆ ಬ್ಯೂಟೇಷನ್ ಕೊಟ್ಟಿದ್ದು ಆಯ್ತು. ನೀವ್ ನನಗಿಂತ ದೊಡ್ಡವರು ತಾನೆ, ಯಾಕೆ ಅನುಮಾನನ? ಹಾಗಾದ್ರೆ ಬುದ್ಧಿ ಹೇಳ್ಬೇಕಾಗಿತ್ತು. ಬುದ್ಧಿ ಹೇಳಿಲ್ಲಪ್ಪ, ಈಗೇನ್ ಮಾಡ್ಬೇಕು? ಈಗ ಹೋಗಿ ಅದೇ ತರದ್ ಇನ್ನೊಂದ್ ಕೆಂಪ್ ಶಾಲ್ ತಂದ್ ಕೊಡಿ. MST ಗುಲಾಬ್ ಜಾಮೂನ್ ಮಿಕ್ಸ್ ನಿಂದ ಮಾಡಿದ ಜಾಮೂನ್ ಮೃದುವಾಗಿರುತ್ತೆ, ರುಚಿಯಾಗಿರುತ್ತೆ, ತಿಂದಷ್ಟು ತಿನ್ಬೇಕು ಅನ್ಸುತ್ತೆ. ಏಲಕ್ಕಿ ಮತ್ತು ಕೇಸರಿಯುಕ್ತ MST ಗುಲಾಬ್ ಜಾಮೂನ್ ಮಿಕ್ಸ್. ಅತ್ತಗೆ ಸಾಕು ಸಂಪತ್ತು. ಸಂಪತ್ತು ಸಾತ್ಗೆ ಬಂತು ಆಪತ್ತು. ಕಂಡ್ಕೊಂಡ್ಯ ಆಪತ್ತು. ಕಾದಾಡಿ ಪಡಿದಾಡಿ ಸಾಯುಕ್ಕಿಂತ ಶರಣಾಗೋ ಪತಿಯೇ ಹಠಮಾರಿ ಹಠವಾಣಿ ಹೆಂಡ್ರ ಮುಂದೆ ನೀ ಕುರಿಮರಿಯೇ. ರಾಮಾಯಣ ಮಹಾಭಾರತ ಆಗದ್ದೆಲ್ಲಾನು ಹೆಣ್ಣಿಂದ. ಈ ನಮ್ಮ ಶಿಂಗಣ್ಣನು ಹೆಣ್ಣಿನಿಂದಲೇ ಬಂತಿಂದ. ವಿಧಿ ಲಿಖಿತ. ಅತ್ತಗೆ ಸಾಕು ಸಂಪತ್ತು. ಅಯ್ಯಯ್ಯೋ ಸಂಪತ್ತು. ಸಾತ್ಗೆ ಬಂತು ಆಪತ್ತು.